ಗಣೇಶ ಹಬ್ಬಕ್ಕೆ ಈಸಿಯಾಗಿ ಡಿಫ್ರೆಂಟಾಗಿ ಒಂದು ಮೋದಕ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲೆಗೆ ನೀರು ಹಾಕ್ಕೊಳ್ಳಿ. ಅದಕ್ಕೊಂದು 2 ಸ್ಪೂನ್ ಅಥವಾ 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಅದಕ್ಕೆ ಚಿಟಿಕೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ ನಂತರ ನಿಮಗೆ ಬೇಕಾದಲ್ಲಿ 1 ರಿಂದ 2 ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಕುದಿ ಬಂದಾಗ ಅದಕ್ಕೆ 1 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿ ಅದನ್ನು ತಕ್ಷಣವೇ ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿದು ಗಂಟೆಗಳಾಗ್ಬಿಡುತ್ತೆ. ಸೊ ಚೆನ್ನಾಗಿ ತಿರುಗಿಸಿ ಒಂದು 5 ನಿಮಿಷಕ್ಕೆ ಹಿಟ್ಟು ರೆಡಿ ಆಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಇದ್ದಾಗ ಆ ಹಿಟ್ಟು ಬಾಣಲೆಯಲ್ಲಿ ಬಿಟ್ಕೊಂಡು ಉಂಡೆ ಆಗುತ್ತೆ. ಉಂಡೆ ಆಗೋಂಥ ಹಂತಕ್ಕೆ ಬಂದಾಗ ನೋಡಿ ಈ ಥರ ಎಲ್ಲ ಬಿಟ್ಕೊತಾ ಇದೆ, ಅಂಟ್ಕೊತಾ ಇಲ್ಲ. ಈ ರೀತಿ ಆದಾಗ ನೀವು ಒಲೆನ ಆರಿಸ್ಕೊಂಡು ಒಂದು 5 ನಿಮಿಷ ಒಂದು ಲಿಡ್ನ ಮುಚ್ಚಿ ಇಟ್ಕೋಬೇಕು. ನೀವಿದೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ, ನನ್ನ ವೀಡಿಯೋಸ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡಿ. ಸೊ ಈಗ ಹಿಟ್ಟು ರೆಡಿ ಆಯಿತು. ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ. ಈಗ ಒಂದು ಸಣ್ಣ ಮಿಕ್ಸರ್ ಜಾರ್ಗೆ 1 ಬೌಲಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಬಾಣಲೆಗೆ ನೀರು ಹಾಕಿ ಕರಗಿಸಿರೋ ಬೆಲ್ಲನ ಸೋಸಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನೊಂದು ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಭಾಗದಷ್ಟು ಕಾಯಿ ತುರಿನ ಸೇರಿಸ್ಕೊಳ್ಳಿ. ಕಾಯಿ ತುರಿನ ಚೆನ್ನಾಗಿ ಕೈ ಆಡಿ ಕಾಯಿ ತುರಿ ಬೆಲ್ಲದೊಂದಿಗೆ ಹೊಂದ್ಕೊಂಡಾಗ ಅದಕ್ಕೆ ನಾವು ಈಗಾಗಲೇ ಪೌಡ್ರ್ ಮಾಡಿಟ್ಕೊಂಡಿರುವಂತಹ ಹುರ್ಗಡ್ಲೆ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಇದು ಡಿಫ್ರೆಂಟಾಗಿರುತ್ತೆ ಟೇಸ್ಟ್. ನೀವು ಬೇಕಾದರೆ 1-2 ಏಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಹುರ್ಗಡ್ಲೆ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗ ಅದು ಗಟ್ಟಿ ಆಗುತ್ತೆ. ಉಂಡೆ ಮಾಡೋಷ್ಟು ಗಟ್ಟಿ ಆದರೆ ಸಾಕು, ತುಂಬ ಗಟ್ಟಿ ಆಗೋದೇನು ಬೇಡ. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಎಲ್ಲೋ ಗಂಟೆ ಆಗದಾಗೆ ಈಗ ನೋಡಿ ಈ ರೀತಿ ಎಲ್ಲ ಗಟ್ಟಿ ಆಗ್ತಾಯಿದೆ. ಈಗ ಇದು ಅದಕ್ಕೆ ಬಂತು. ಈ ರೀತಿ ಗಟ್ಟಿಯಾಗಿದೆ. ಇದನ್ನೊಂದು 5 ನಿಮಿಷ ಆರೋಕ್ಕೆ ಬಿಡಿ. ತಣ್ಣಗಾದ ನಂತರ ಹೀಗೆ ಉಂಡೆಗಳಾಗಿ ಮಾಡಿಟ್ಕೊಳ್ಳಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಬೇಕಾದರೆ ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಬಿಟ್ಟು ಚೆನ್ನಾಗಿ ನಾದ್ಕೊಂಡು ಸಣ್ಣ ಉಂಡೆಗಳನ್ನು ಮಾಡಿ ಅದನ್ನು ಈ ರೀತಿ ತಟ್ಟಿ ಹೂರಣನ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿಕೊಂಡು ಇಲ್ಲಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಮೇಲೆ ಅದನ್ನ ರೋಲ್ ಮಾಡಿಕೊಂಡು ಈ ರೀತಿ ಒಂದು ಸ್ಟೀಮರ್ ಇದ್ದರೆ ಸ್ಟೀಮರ್ ಅಥವಾ ಇಲ್ಲಾಂದರೆ ಒಂದು ಪಾತ್ರೆ ನೀರು ಹಾಕಿ ಈ ರೀತಿ ಒಂದು 25ರಿಂದ 30 ನಿಮಿಷಗಳ ಕಾಲ ಅದನ್ನ ಬೇಯಿಸ್ಕೋಬೇಕು. ರುಚಿಯಾದ ಒಂದು ಗಣೇಶನಿಗೆ ನೈವೇದ್ಯಕ್ಕೆ ಬೇಕಾದ ತಿಂಡಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.